ನಮಸ್ಕಾರ ವೀಕ್ಷಕರೇ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ 71ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯೊಳಗೆ ಸಾಕಷ್ಟು ಕಾರ್ಯಕ್ರಮಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ನಡೀತಾ ಇದೆ. ಆ ಹಿನ್ನೆಲೆಯೊಳಗೆ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಕೊಡುಗೆ ಏನು, ಅಥವಾ ಅವ್ರನ್ನ ಅಗ್ರಗಣ್ಯ ನಾಯಕರು ಅಂತ ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ದಾರೆ, ಇದು ಸರಿನಾ ಅಥವಾ ಹೇಗೆ ಅನ್ನುವಂಥ ವಿಚಾರ ಕುರಿತಂತೆ ಯಶವಂತಪುರ ನಗರ ಮಂಡಲ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಅನೇಕ ವರ್ಷಗಳ ಕಾಲ ವಿಸ್ತಾರಕರಾಗಿ ಕೆಲಸವನ್ನು ಮಾಡಿದಂಥವ್ರು, ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಇಲ್ಲಿ ವಿಸ್ತಾರಕರಾಗಿ ಕೆಲಸವನ್ನು ಮಾಡಿದಂಥವ್ರು, ಸ್ವಲ್ಪ ಅವಧಿಯೊಳಗೆ ಉತ್ತರ ಪ್ರದೇಶದ ಚುನಾವಣೆಯಲ್ಲೂ ಕೂಡ ಭಾಗವಹಿಸಿ ಬಂದಿರತಕ್ಕಂತಹ ಕೆಂಗೇರು ಉಪನಗರದ ನಿವಾಸಿ ದೀಪಕ್ ಶೆಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ದೀಪಕ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಸ್ವಾಗತ. ಸರ್, ಮೊದಲನೇದಾಗಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಹಿನ್ನೆಲೆಗೆ ಅವರು ಇವತ್ತಿನವರೆಗೆ ಪ್ರಧಾನಿಯಾಗಿ ಏನನ್ನು ಕೊಡುಗೆ ಕೊಟ್ಟಿದ್ದಾರೆ ಈ ದೇಶಕ್ಕೆ, ಅವರ ಅಗ್ರಗಣ್ಯ ನಾಯಕರು ಅಂತ BJP ಯವರು ಬಹಳ ಬಿಂಬಿಸ್ತೀರಿ, ಹೇಗೆ ಏನು ಅಂತಕ್ಕಂಥದ್ದು ನಮ್ಮ ವೀಕ್ಷಕರಿಗೆ ಹೇಳಿ. ಅಗ್ರಗಣ್ಯ ನಾಯಕರು ಅನ್ನೋದರಲ್ಲಿ ಯಾವುದೇ ವಿಧವಾದ ಸಂಶಯ ಇಲ್ಲ. ನರೇಂದ್ರ ಮೋದಿಯವರು ನಮ್ಮ ಜೀವನದಲ್ಲಿ ಕಂಡಂಥ ಒಂದು ಅದ್ಭುತ ಶಕ್ತಿ ಅದು. ಅವರು ನ ಭೂತೋ ನ ಭವಿಷ್ಯತ್ ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಕೆಲಸ ಮಾಡಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಪ್ರೂವ್ಡ್ ಅವರು ಏನು ಅನ್ನೋದು ಇಡೀ ಜಗತ್ತಿಗೆ ತಿಳಿದಿದೆ. ಇವತ್ತಿನ ದಿನ ಅವರು ಒಂದು ಚಿಕ್ಕ ಮಗು ಪರೀಕ್ಷೆ ಬರೀಬೇಕು ಅಂದರೆ ಅವರ ಮನಸ್ಥಿತಿ ಹೆಂಗಿರಬೇಕು, ಏನಿರಬೇಕು ಅಂತ ಆ ಮಗುವಿಂದ ಹಿಡಿದು ವೃದ್ಧರವರೆಗೆ ಅವ್ರಿಗೆ ಅವರ ಒಂದು ಸವಲತ್ತುಗಳೇನು, ಅವ್ರಿಗೆ ಏನು ಸವಲತ್ತು ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಒಂದು ಹುಟ್ಟಿನಿಂದ ಸಾವಿನ ತನಕ ಮನುಷ್ಯನಿಗೆ ಏನೇನು ಬೇಕು ಏನೇನು ಬೇಡ ಅನ್ನೋದ್ರ ಬಗ್ಗೆ ಅಷ್ಟೂ ಅರ್ಥಕೊಂಡು ಎಲ್ಲವೂ ಅವ್ರಿಗೆ ಸವಲತ್ತು, ಬಡವರಿಗಾಗಿರ್ಬೋದು, ಶ್ರೀಮಂತರಿಗಾಗಿರ್ಬೋದು, ಆಗರ್ಭ ಶ್ರೀಮಂತರಿಗಾಗಿರ್ಬೋದು, ಬಡವರಿಂದ ಹಿಡಿದು ಕಂಪ್ಲೀಟ್ ದೇಶದಲ್ಲಿ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಸಮುದಾಯಗಳಿಗೆ ಬೇಕು ಬೇಡಗಳನ್ನು ಅರ್ಥಕೊಂಡಂಥ ಏಕೈಕ ನಾಯಕ, ವಿಶ್ವನಾಯಕ ಅಂದರೆ ನರೇಂದ್ರ ಮೋದಿ. ಈ ದೇಶದ ಪ್ರಧಾನಿ ಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರಿಗೆ 71ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಇವತ್ತೇನು ದೇಶ ಇಷ್ಟು ಮುಂದುವರಿತಾ ಇದೆ, ದೇಶ ಇಡೀ ಪ್ರಪಂಚ ಇಂಡಿಯಾದತ್ತ ತಲೆ ಎತ್ತಿ ನೋಡ್ತಾರೆ ಅಂತಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವರ ಸಾಧನೆಗಳು ಮುಂದೆ ಇದೇ ರೀತಿ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಸಕಲ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ದೇಶ ಜನ ಆಶೀರ್ವಾದ ಮಾಡ್ತಾರೆ, ನೆಕ್ಸ್ಟು ಕೂಡ ಮಾಡ್ತಾರೆ. ಇದೇ ರೀತಿ ಜನದ ಆಯುಷ್ಯ ಕೆಲಸ ಕಾರ್ಯಗಳು ಏನಿದೆ ಮಾಡ್ಕೊಂಡು ಹೋಗಲಿ, ದೇಶದ ಕೆಲಸ ಮಾಡಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕುಸುಮಾ ಶಿವಮಾದೆ, ಜಿಲ್ಲಾ ಪಂಚಾಯತ್ ಸದಸ್ಯರು, ಬೆಂಗಳೂರು ನಗರ ಜಿಲ್ಲೆ. ಸೆಪ್ಟೆಂಬರ್ 17ನೇ ತಾರೀಕು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ. ಅವರಿಗೆ ನಮ್ಮ ಈ ಒಂದು ಯಶವಂತಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಪರವಾಗಿ ಹಾಗೂ ಸನ್ಮಾನ್ಯ ಸಚಿವರಾದಂಥ ಸೋಮಶೇಖರ್ ಸರ್ ಹಾಗೂ ಸದಾನಂದ ಗೌಡರ ಸಲುವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಆ ಒಂದು ಸೇವಾ ಸಪ್ತಾಹ ಕಾರ್ಯಕ್ರಮನ ಇಡೀ ದೇಶದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗ್ತಿದೆ. ಹಲವಾರು ಕಾರ್ಯಕ್ರಮಗಳನ್ನ ಜನಗಳಿಗೆ ಯಾವ ರೀತಿ ಮುಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕಾರ್ಯಕ್ರಮಗಳನ್ನ ನಾವು ಇವತ್ತು ನಮ್ಮ ಯಶವಂತಪುರ ಸಭಾ ಕ್ಷೇತ್ರದಲ್ಲೂ ಕೂಡ ಮುಂದೆ ದಿನಗಳಲ್ಲಿ ಹಮ್ಮಿಕೊಳ್ಳಲಿದ್ದೀರಿ. ಜೊತೆಗೆ ಇವತ್ತು ಏನು ಮಹಾಮಾರಿ ಕೋವಿಡ್ ಬಂದಿತ್ತು, ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಭಾಳ ಒಂದು ಅಚ್ಚುಕಟ್ಟಾಗಿ ಆ ಒಂದು ಕಾರ್ಯನ ಒಂದು ಗೆಲ್ಲೋದ್ರಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ನಮ್ಮ ಸುಮಾರು ಒಂದು 75 ಕೋಟಿಯಷ್ಟು ಜನರಿಗೆ ಆಲ್ರೆಡಿ ವ್ಯಾಕ್ಸಿನೇಷನ್ ಕೂಡ ಕೊಡುವಂಥದ್ದಾಗಿದೆ. ಈ ಒಂದು ಕೊರೋನಾ ಸಂದರ್ಭದಲ್ಲಿ ಇಂಥ ಒಬ್ಬರು ನಮಗೆ ಮಹಾನ್ ವ್ಯಕ್ತಿ ಪ್ರಧಾನಿಗಳೇನಂತ ನರೇಂದ್ರ ಮೋದಿಯವರು ಇದ್ದಿದ್ದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಹೇಳ್ಬೋದು ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ನಮಸ್ಕಾರ. ಭವಿಷ್ಯತಿ ಎನ್ನುವಂತಹ ಪ್ರಧಾನಿ ಎನ್ನುವಂಥ ಮಾತನ್ನು ನೀವು ಹೇಳ್ತಾ ಇದ್ದೀರಿ. ಏನು ಕೊಡುಗೆಯಾಗಿ ನೀಡಿದ್ದಾರೆ ಭಾರತ ದೇಶಕ್ಕೆ ಮತ್ತು ಸಾಮಾನ್ಯ ನಾಗರಿಕರಿಗೆ ಅಂತಕ್ಕಂಥದ್ದು, ಮತ್ತು ಕೊಟ್ಟಂತಹ ಯೋಜನೆಗಳು, ಆ ಯೋಜನೆಗಳ ಫಲಾಫಲಗಳು ಏನು ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡ್ತೀರಿ. ಆ್ಯಕ್ಚುಲಿ ನರೇಂದ್ರ ಮೋದಿಯವರು ಕೊಟ್ಟಿರುವಂಥ ಯೋಜನೆಗಳು ಏನಿದ್ದಾವೆ ಅದೆಲ್ಲವೂ ಸಂಪೂರ್ಣವಾಗಿ ನಾವು ಪಟ್ಟಿ ಮಾಡ್ಕೊಂಡು ಹೋದರೆ ಹೆಚ್ಚು ಕಮ್ಮಿ ಒಂದು 100 ಪೇಜಿ ಪುಸ್ತಕ ಆಗುವಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ 2014ರಲ್ಲಿ ಬಂದಾಗ ಶೌಚಾಲಯ, ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಶೌಚಾಲಯ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಅದೇನು ದೊಡ್ಡ ಶೌಚಾಲಯ ಅನ್ನೋವಂಥದ್ದು ಅದ್ಯಾವ ದೊಡ್ಡ ಮಹಾ ಅಂತಂದ್ರೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳ ತೊಂದರೆ ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ.
ಗ್ರಾಮಾಂತರದಲ್ಲಿ ಹೆಣ್ಣುಮಕ್ಕಳು ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯಾಸ್ತ ಆದಮೇಲೆ ಮಾತ್ರ ಶೌಚಕ್ರಿಯೆಗೆ ಇದ್ದಂಥ ಕಷ್ಟಗಳನ್ನ ನಿವಾರಣೆ ಮಾಡಿರೋದ್ರಲ್ಲಿ ಮೊಟ್ಟ ಮೊದಲನೇ ಪ್ರಧಾನಿ ಅಂದರೆ ನರೇಂದ್ರ ಮೋದಿಯವರು. ಅದರಲ್ಲಿ ಯಾವುದೇ ವಿಧವಾದ ಸಂಶಯ ಇಲ್ಲ. ಉಜ್ವಲ ಗ್ಯಾಸ್ ಯೋಜನೆ, ತದನಂತರ ಬ್ಯಾಂಕ್ ಅಕೌಂಟು ಅನ್ನುವಂಥದ್ದು, ಅದೇನು ಬ್ಯಾಂಕ್ ಅಕೌಂಟು, ಅದು ಯಾವ ಬ್ಲ್ಯಾಕ್ ಮನಿ ಕೊಡ್ತೀರಾ ಅಂತ ಜನ ಹೇಳಿದ್ರು, ವಿರೋಧ ಪಕ್ಷದವ್ರು ಹೇಳಿದ್ರು. ಆದರೆ ಬ್ಯಾಂಕ್ ಅಕೌಂಟ್ ಮಾಡಿಸಿರೋವಂಥ ಉದ್ದೇಶ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳು ಏನೇ ಇರಲಿ, ಆ ಯೋಜನೆಗಳು ಡೈರೆಕ್ಟಾಗಿ ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಹೋಗಬೇಕು ಅನ್ನೋವಂಥ ದೃಷ್ಟಿಕೋನದಲ್ಲಿ ನರೇಂದ್ರ ಮೋದಿಯವರು ಬ್ಯಾಂಕ್ ಅಕೌಂಟ್ ಮಾಡಿಸಿರೋದು. ಇವತ್ತು ಮುಂಚೆ ಎಲ್ಲ ಬೇರೆ ಈ ಹಿಂದೆ ಇದ್ದಂಥ ಸರ್ಕಾರಗಳಲ್ಲಿ ಕೇಂದ್ರದಿಂದ ಕಳಿಸೋವಂಥ ಹಣದಲ್ಲಿ 85% ಸೋರಿಕೆ ಆಗಿ ಕೇವಲ 15% ಮಾತ್ರ, 100 ರೂಪಾಯಿಗೆ 15 ರೂಪಾಯಿ ಮಾತ್ರನೇ ಫಲಾನುಭವಿಗಳಿಗೆ ಸಿಗ್ತಾ ಇತ್ತು. ಇವತ್ತು 100ಕ್ಕೆ 100 ರೂಪಾಯಿ, 100ಕ್ಕೆ 100%, 100ಕ್ಕೆ 100% ಫಲಾನುಭವಿಗಳಿಗೆ ದೊರೀತಾ ಇದೆ. ರೈತರ ಖಾತೆಗೆ ವರ್ಷಕ್ಕೆ 6,000 ರೂಪಾಯಿ ಅಂತ ಕೊಡ್ತಾ ಇದ್ದಾರೆ. ಅದು ನರೇಂದ್ರ ಮೋದಿ ಅವರ ಒಂದು ಸಾಧನೆ ಆಗಿದೆ. ಆಮೇಲೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನು ತಡೆಯೋದ್ರಲ್ಲಿ ಬೇಟಿ ಪಢಾವೋ ಬೇಟಿ ಬಚಾವೋ ಅನ್ನೋಂಥ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ನಮ್ಮ ದೇಶ ಕಾಯುವಂಥ ಸೈನಿಕರ ಹತ್ರ ನ್ಯಾಯವಾಗಿ ಹಿಂದೆ ಇದ್ದಂಥ ಸರ್ಕಾರಗಳು ನ್ಯಾಯವಾಗಿ ಅವ್ರಿಗೆ ಏನೇನು ಅವಶ್ಯಕತೆಗಳಿದ್ದವೋ ಯೂನಿಫಾರ್ಮ್ ಸಮೇತ ಯಾವುದೂ ಪರಿಪೂರ್ಣವಾಗಿ ನೀಡಿರಲಿಲ್ಲ. ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗಿಂದ ಹಿಡಿದು ಇವತ್ತಿನ ತನಕ ಸೈನಿಕರಿಗೆ ಯಾವುದೂ ಕೊರತೆ ಇಲ್ಲದೆ ಇರೋ ಥರ ನೋಡಿಕೊಂಡಿದ್ದಾರೆ. ಅದೇ ರೀತಿ ಮೊನ್ನೆ ಪ್ಯಾರಾ ಒಲಿಂಪಿಕ್ಸ್ ಆಗಿರ್ಬೋದು, ಆ ಪ್ರತಿಯೊಬ್ಬ ಒಂದು ಆಟಗಾರರಿಗೆ ಧೈರ್ಯ ತುಂಬಿರೋದಾಗಿರ್ಬೋದು, ಗೆದ್ದ ಮೇಲೆ ನರೇಂದ್ರ ಮೋದಿ ಅವ್ರ ಜೊತೆ ಕೂಟ ಆಗಿರ್ಬೋದು, ಔತಣಕೂಟ ಆಗಿರ್ಬೋದು ಭಾಗವಹಿಸಿರೋದು ಎಲ್ಲ ಜಾಲತಾಣಗಳಲ್ಲಿ ನಾವೆಲ್ಲರೂ ನೋಡಿದ್ದೀವಿ. ಆದರೆ ಅದ್ರ ಹಿಂದೆ ಇದ್ದಂಥ ಶ್ರಮ, ಯಾವುದೋ ಒಬ್ಬ ಆಟಗಾರನಿಗೆ ಕೈ ನೋವಾಗಿದ್ದರೆ ಅಮೇರಿಕಾಗೆ ಕಳಿಸಿ ಅವರ ಟ್ರೀಟ್ಮೆಂಟ್ ಕೊಡಿಸಿ ಅವರ ರಿಪೇರಿ ಮಾಡಿ ತಿರ್ಗಾ ಅವ್ರನ್ನ ಒಲಿಂಪಿಕ್ಸಲ್ಲಿ ಪಾಲ್ಗೊಳ್ಳೋ ತನಕ ಅವ್ರನ್ನ ಫಾಲೋ ಅಪ್ ಮಾಡಿರೋವಂಥ ಬಿಹೈಂಡ್ ದ ಸ್ಕ್ರೀನ್ ಪ್ರತಿಯೊಂದು ಆಟಗಾರನು ಒಲಿಂಪಿಕ್ಸ್ ಹೋಗೋಕ್ಕಿಂತ ಮುಂಚೆ ಅವರ ಫಿಟ್ನೆಸ್ ಬಗ್ಗೆ ಕಂಪ್ಲೀಟಾಗಿ ನರೇಂದ್ರ ಮೋದಿ ಅವರು ಅವರನ್ನು ಫಾಲೋ ಅಪ್ ಮಾಡ್ತಾಯಿದ್ರು. ಆಟಗಾರರು ಸ್ಪೋರ್ಟ್ಸ್ ಅಥಾರಿಟಿ, ಸ್ಪೋರ್ಟ್ಸ್ ಅಂತಂದರೆ ಅದು ಕಡೆ ಖಾತೆ, ಅದು ಕಡೆದು ಕೇಳೋರೇ ಗತಿ ಇರಲಿಲ್ಲ ಮುಂಚೆ ಈ ಹಿಂದೆ. ಆದರೆ ಇವತ್ತಿನ ದಿನ ದೇಶದಲ್ಲಿ ಬದಲಾವಣೆ ತಂದಿದ್ದಾರೆ. ತದನಂತರ ವ್ಯಾಕ್ಸಿನೇಷನ್ನು ಇಡೀ ಪ್ರಪಂಚದಲ್ಲಿ ಚಾಲೆಂಜ್ ಮಾಡಿ ಹೇಳ್ಬೋದು, ನಮ್ಮ ದೇಶದಲ್ಲಿ ಆದಷ್ಟು ವ್ಯಾಕ್ಸಿನೇಷನ್ನು ಇಡೀ ಭೂಲೋಕದಲ್ಲಿ ಎಲ್ಲೂ ಆಗಿಲ್ಲ. ಅವರ ಕಡೆ 130 ಕೋಟಿ ಜನಸಂಖ್ಯೆಯ 130 ಕೋಟಿಯ ವ್ಯಕ್ತಿಯ ವ್ಯಾಕ್ಸಿನೇಷನ್ ಆಗೋವರೆಗೂ ಅವರ ಪರಿಶ್ರಮ, ಅವರ ನಿರಂತರ ಕೆಲಸವನ್ನು ಮಾಡ್ತಾ ಇದ್ದಾರೆ. 370ನೇ ವಿಧಿ, ರಾಮ ಜನ್ಮಭೂಮಿ, CAA, ಟ್ರಿಪಲ್ ತಲಾಕ್, ಇನ್ನೂ ಎಷ್ಟು ಬೇಕಾದರೂ ಹೇಳ್ಬೋದು. ಅದಕ್ಕೆ ಅದೇ ಮೊದಲೇ ನಾನು ಹೇಳ್ದಂಗೆ ಒಂದು 100 ಪೇಜಿ ಪುಸ್ತಕ ಅಷ್ಟು ಇಡೀ ರಾತ್ರಿ ಬೆಳಗ್ಗೆ 12 hours to 13 hours ಹೇಳ್ಕೊಂಡು ಬರೋಷ್ಟು ಇದೆ. ವಿದೇಶ ನೀತಿಗಳಾಗಿರ್ಬೋದು, ವೃದ್ಧಾಪ್ಯ ವೇತನ, ವೃದ್ಧರಿಗೆ ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು, ಈ ರೀತಿ ಅನೇಕ ಯೋಜನೆಗಳು, ನೂರಾರು, ಸಾವಿರಾರು ಅಂತ ಹೇಳಿದ್ರೂ ತಪ್ಪಾಗಲಾರ್ದು, ನೂರಾರು, ಹೆಚ್ಚು ಕಮ್ಮಿ 1000ವರೆಗೂ ಮುಟ್ಟುವಷ್ಟು ಯೋಜನೆಗಳು ಅವರು ಮಾಡಿದ್ದಾರೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಷ್ಟೋ ಯೋಜನೆಗಳು ಹಿಂದಿನ ಸರ್ಕಾರದಲ್ಲೂ ಇದ್ವು, ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋ ಅಷ್ಟು ತಾಕತ್ತು ಆ ಸರ್ಕಾರಗಳಿಗೆ ಇರಲಿಲ್ಲ. ನಮ್ಮ ನರೇಂದ್ರ ಮೋದಿಯವರು ಬಂದಿದ್ದ ತಕ್ಷಣ ಅದನ್ನು ಇಂಪ್ಲಿಮೆಂಟು ಮಾಡಿದ್ದಾರೆ. ನಮಸ್ಕಾರ. ಈ ದಿನ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜಗದ್ವಿಖ್ಯಾತ ಜಗದ್ಗುರುಗಳ ಸ್ಥಾನದಲ್ಲಿ ಭಾರತವನ್ನು ನಿಲ್ಲಿಸಲು ಪಣ ತೊಟ್ಟಿರುವ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಈ ದಿನದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
ಅವರ ದೇಶ ಕಾಯುವ ಹಾಗೂ ದೇಶವನ್ನು ಮುನ್ನಡೆಸುವ ಕಾಯಕಕ್ಕೆ ದೇವರು ಇನ್ನಷ್ಟು ಶಕ್ತಿಯನ್ನು ಆರೋಗ್ಯವನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಅವರನ್ನು ಹುಟ್ಟುಹಬ್ಬಕ್ಕಾಗಿ ಅಭಿನಂದಿಸುತ್ತೇನೆ. ಬೆಂಗಳೂರು ನಗರ ಉತ್ತರ ಜಿಲ್ಲೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 7ರವರೆಗೆ 20 ದಿನಗಳ ಈ ಒಂದು ಮಧ್ಯದಲ್ಲಿ ನರೇಂದ್ರ ಮೋದಿಯವರು ರಾಜಕೀಯ ಜೀವನಕ್ಕೆ ಬಂದು 20 ವರ್ಷಗಳ ಸವಿ ನೆನಪಿಗಾಗಿ 20 ದಿನಗಳ ಅಭಿಯಾನವನ್ನು ಪಕ್ಷದ ವತಿಯಿಂದ ಎಲ್ಲ ಮಂಡಲಗಳಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಕೆಲಸಗಳನ್ನು ಗುರುತಿಸಲಾಗಿದೆ. ಹಾಗಾಗಿ ಮೊದಲಿಗೆ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರು ಜನರನ್ನು ಪ್ಲಾಸ್ಟಿಕ್ ಮುಕ್ತ ಭಾರತ, ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರನ್ನಾಗಿ ಮಾಡಲು ಪಣ ತೊಡಬೇಕು. ಹಾಗಾಗಿ ಎಲ್ಲ ರೇಷನ್ ಡಿಪೋಗಳಲ್ಲಿ ಮತ್ತು ರೇಷನ್ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ಗಳ ಹೊರತಾಗಿ ಬಟ್ಟೆ ಬ್ಯಾಗ್ಗಳನ್ನು ವಿತರಿಸಲು ಎಲ್ಲ ಕಾರ್ಯಕರ್ತರಿಗೂ ಕೂಡ ಸೂಚಿಸಲಾಗಿದೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಪಾಲ್ಗೊಳ್ಳಬೇಕು. ಹಾಗೆ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಯಾರೂ ಕೂಡ ನರೇಂದ್ರ ಮೋದಿ ಹೆಸರಲ್ಲಿ ಹೋಮ ಹವನ ಮತ್ತು ಪೂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೆ ಅದರ ಬದಲಾಗಿ ಅನಾಥಾಶ್ರಮಗಳಲ್ಲಿ ಮತ್ತು ಕೊಳೆಗೇರಿಗಳಲ್ಲಿ ಹಣ್ಣು ಹಂಪಲು ಬೆಡ್ಶೀಟ್ಗಳನ್ನ ವಿತರಿಸಿ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡಬೇಕು ಅಂತ ಪಕ್ಷದ ವತಿಯಿಂದ ಕೇಳಿಕೊಳ್ಳಲಾಗಿದೆ. ಹಾಗೆ ಎಲ್ಲ ದಿವ್ಯಾಂಗರಿಗೆ ಕೃತಕ ಸಾಧನಗಳು, ಕೈ ಇಲ್ಲದವರಿಗೆ ಕೃತಕ ಕೈ, ಕಾಲಿಲ್ಲದವರಿಗೆ ಕೃತಕ ಕಾಲು, ಕಿವಿ ಕೇಳಿಸದೇ ಇರೋರಿಗೆ ಕೃತಕ ಸಾಧನವನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ದಿವ್ಯಾಂಗರಿಗೆ ಸಹಾಯ ಹಸ್ತವನ್ನು ಎಲ್ಲ ಕಾರ್ಯಕರ್ತರು ಚಾಚಬೇಕೆಂದು, ಆ ಬಗ್ಗೆ ಈ 20 ದಿನಗಳಲ್ಲಿ ಸಂಪೂರ್ಣ ಅಭಿಯಾನವನ್ನೇ ಮಾಡಬೇಕೆಂದು ರಾಜ್ಯ BJP ಪಕ್ಷದಿಂದ ಕೆಲಸಗಳನ್ನು ವಹಿಸಲಾಗಿದೆ. ಹಾಗಾಗಿ ಇಡೀ ಈ 20 ದಿನಗಳ ಅಭಿಯಾನ ನಮ್ಮೆಲ್ಲ BJP ಕಾರ್ಯಕರ್ತರ ಪಾಲಿಗೆ ಅತ್ಯುತ್ತಮ ದಿನಗಳು. ಈ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕೆಂದು ಎಲ್ಲ ಕಾರ್ಯಕರ್ತರನ್ನು ಕೇಳ್ಕೊಳ್ತೇನೆ. ಸೊ ಈ ಎಲ್ಲ ಯೋಜನೆಗಳು ಜಾರಿಯಾಗಿದೆ, ಅಗ್ರಗಣ್ಯ ನಾಯಕರು ಅಂತೆಲ್ಲ ಒಪ್ಕೋತೀರಿ. ಆದರೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಪ್ರಶ್ನೆ ಬಂದಾಗ ಬೆಲೆ ಏರಿಕೆ, ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇದು ಅತ್ಯಂತ ಏರಿಕೆಯಾಗಿ ಜನಸಾಮಾನ್ಯರು ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯತೆ ಇಲ್ಲ, ಇಂತಹ ಪ್ರಧಾನಿ ಮುಂದೆ ಬೇಡ ಅನ್ನುವಂಥ ಮಾತನ್ನು ಕೆಲವೊಬ್ಬರು ಆಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಾವು ಈ ಬೆಲೆ ಏರಿಕೆ ಅನ್ನೋವಂಥದ್ದು ಏನು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಆಯಿಲ್ ಬಾಂಡ್ಸ್ ಅಂತ ಹೇಳ್ಬಿಟ್ಟು 2010ನೇ ಇಸ್ವಿನಲ್ಲಿ ಉದಾಹರಣೆಗೆ ಹೇಳೋದಾದರೆ 100 ರೂಪಾಯಿಗೆ ಪೆಟ್ರೋಲ್ ಕ್ರೂಡ್ ಆಯಿಲ್ನ ತಗೊಂಬಂದು 50 ರೂಪಾಯಿಗೆ ಮಾರಾಟ ಮಾಡಿದ್ರೆ ಏನು ವ್ಯತ್ಯಾಸ ಇತ್ತೋ ಆ ವ್ಯತ್ಯಾಸ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅನ್ನೋವಂಥ ಹುನ್ನಾರ ಮಾಡಿ ಸಾಲ ಮಾಡಿ ಕ್ರೂಡ್ ಆಯಿಲು, ಪೆಟ್ರೋಲು, ಡೀಸೆಲ್ಲು ತಗೊಂಬಂದು ಜನಗಳಿಗೆ ಅರ್ಧ ಬೆಲೆಗೆ ಮಾರಿ ಚುನಾವಣೆಗಳು ಸೋತಿ ಅದನ್ನು ಆಸ್ತಿನ ಏನೋ ಇಟ್ಟಂಗೆ, ಮುಂದಿನ ಪೀಳಿಗೆಗೆ ಆಸ್ತಿ ಇಟ್ಟಂಗೆ ಸಾಲನ ಇಟ್ಟೋಗಿರೋ ಅಂಥ ಮನಮೋಹನ್ ಸಿಂಗ್ ಸರ್ಕಾರನೇ ನೇರ ಹೊಣೆಯಾಗಿರುತ್ತೆ ಒಂದು. ಆಮೇಲೆ 2004ರಿಂದ 2014ವರೆಗೂ 2004ನೇ ಇಸ್ವಿಯಿಂದ 2014ನೇ ಇಸ್ವಿಯ ತನಕ ಈ 10 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ 127% ಗ್ಯಾಸ್ ಬೆಲೆ ಏರಿಕೆ ಮಾಡಿದೆ. ಈ 127% ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇರೋದು ಕೇವಲ 6ರಿಂದ 7% ಬೆಲೆ ಏರಿಕೆ. ಈ ಕಾರಣ ಬಂದು ಕೊರೋನಾಯಿಂದ ಆದಂಥ ಹಿನ್ನಡೆಯಿಂದನೇ ಈ ಬೆಲೆ ಏರಿಕೆ. ಆಮೇಲೆ ಯಾವುದೇ ವಿಧವಾದ ಸಾಲ ಮಾಡಿದಿರ ಒಂದೇ ಒಂದು ರೂಪಾಯಿದು ಇವತ್ತಿನ ತನಕ 2019ರಿಂದ ಇವತ್ತಿನ ತನಕ ನರೇಂದ್ರ ಮೋದಿ ಅವರು ಎಲ್ಲೂ ಹೋಗಿ ಸಾಲ ಮಾಡಿದ್ದಾರೆ ಅನ್ನೋಂಥ ಒಂದೇ ಒಂದು ಉದಾಹರಣೆ ಕೂಡ ನಮ್ಮಲ್ಲಿಲ್ಲ. ಹಳಬರು ಮಾಡಿರೋವಂಥ ಸಾಲಗಳನ್ನು ತೀರಿಸೋದಕ್ಕೆ ಇವತ್ತು ನಮ್ಮ ತಾತನ ಕಾಲದಿಂದ ಬಂದಿರೋವಂಥ ಸಾಲ ಏನು ಇದೆಯೋ ಅದನ್ನು ಇವತ್ತು ನಾವು ತೀರಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರ ಉದ್ದೇಶ ಏನಪ್ಪ ಅಂತಂದರೆ, ಇನ್ನು ಮುಂದಕ್ಕೆ ಸಾಲ ಮಾಡಬಾರ್ದು, ಇನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಾಲದ ಹೊರೆ ಹೊರಿಸಬಾರ್ದು, ನಮ್ಮ ದೇಶದ ಜನ ಆತ್ಮನಿರ್ಭರವಾಗಿರಬೇಕು ಅನ್ನೋದು ಏಕೈಕ ಉದ್ದೇಶದಿಂದ ಇದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಆಮೇಲೆ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಇಡೀ ಇಂಡಿಯಾದಲ್ಲಿ ಕೇಂದ್ರ ಸರ್ಕಾರದ್ದು ಒಂದೇ ಒಂದು ಪಾಲಿಸಿ ಇರುತ್ತೆ. ಈಗ ರೈತರಿಗೋಸ್ಕರ
ಅದರಲ್ಲಿ ಪೆಟ್ರೋಲ್ನಲ್ಲಿ ಬರುವಂಥ ಹಣವನ್ನು ರೈತರಿಗೋಸ್ಕರ ಒಂದಷ್ಟು ಪರ್ಸೆಂಟ್ ಮೀಸಲಿಟ್ಟಿದ್ದಾರೆ, ಹೈವೇಸ್ಗೋಸ್ಕರ ಒಂದಷ್ಟು ಪರ್ಸೆಂಟು ಮೀಸಲಿಟ್ಟಿದ್ದಾರೆ. ಯಾವುದೇ ವಿಧವಾದ ಕೇಂದ್ರ ಸರ್ಕಾರದ ತೆರಿಗೆಯನ್ನು ಹೆಚ್ಚು ಮಾಡಿಲ್ಲ. ರಾಜ್ಯ ಸರ್ಕಾರಗಳು ಅವರವರ ಇಷ್ಟಕ್ಕೆ ಬೇರೆ ಎಲ್ಲ ರಾಜ್ಯಗಳು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಪಾರ್ಟಿಯ ರಾಜ್ಯ ಸರ್ಕಾರಗಳು ಅವರವ್ರದ್ದು ಸರ್ಕಾರದ ನೀತಿ ಪ್ರಕಾರ, ಸರ್ಕಾರದ ಅವಶ್ಯಕತೆಗಳ ಪ್ರಕಾರ ಅವರು ಪರ್ಸೆಂಟೇಜ್ ಆಫ್ ಏನಂತಾರೆ ಇದನ್ನು ಜಾಸ್ತಿ ಮಾಡಿದ್ದಾರೆ, ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ ಇರೋವಂಥ ಟ್ಯಾಕ್ಸು ಸೆಸ್ಸು ಆ ಥರದ್ದು ಜಾಸ್ತಿ ಮಾಡ್ಕೊಂಡಿದ್ದಾರೆ ಹೊರತು ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಇದರ ಕೇಂದ್ರ ಸರ್ಕಾರದವರು ಯಾವುದೇ ಕಾರಣಕ್ಕೂ ಬೆಲೆ ಏರಿಕೆ ಮಾಡಿಲ್ಲ. ನಮಸ್ಕಾರ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸವಿತವರು ಶುಭ ಕೋರೋರು. ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಇಂಥ ತುಂಬ ನಮಗೆ ಸೌಭಾಗ್ಯವಂಥದ್ದು. ಇಂಥ ಹೆಣ್ಮಕ್ಳುಗಳಿಗೆ ಎಷ್ಟು ಒಂದು ಆಸಕ್ತಿಯಿಂದ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಏನೇ ಒಂದು ಅಕೌಂಟ್ಗೆ ದುಡ್ಡು ಹಾಕೋದ್ರಿಂದ ಇಂದು ಹೆಣ್ಮಕ್ಳು ಅಂದರೆ ಭಾರಿ ಮೋದಿನ ತುಂಬ ಇಷ್ಟಪಡ್ತಾರೆ. ನಮ್ಮ ದೇಶದಲ್ಲಿ ಇನ್ನೂ ಒಂದ್ಸಲಿ ಅವರು ಬರಬೇಕು ಅಂತ ನಾವು ಕೇಳ್ತೀವಿ. ಯಾಕೆಂದರೆ ಇಂಥ ಪ್ರಧಾನಿ ಮೋದಿಯವರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅನ್ಬೇಕು. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಸವಿನೀಯ ಪ್ರಾರ್ಥನೆ. ನಮ್ಮ ನರೇಂದ್ರ ಮೋದಿಯವರು ಇನ್ನೂ ಒಂದು ಸರಿಸುಮಾರು ಇಲ್ಲಿಂದ ಒಂದು 2 ಟರ್ಮು, ಅಂದರೆ ಈ ಟರ್ಮ್ ಅಲ್ದಿರ ಇನ್ನೂ 2 ಟರ್ಮು ಪ್ರಧಾನಮಂತ್ರಿ ಆಗಿದ್ದರೆ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ, ಪ್ರಪಂಚದ ಏಕೈಕ ನಂಬರ್ 1 ದೇಶ ಆಗಿರುತ್ತೆ. ಆಮೇಲೆ ನಮ್ಮ ಇತಿಹಾಸ ಏನಿದೆ, ರಾಮರಾಜ್ಯ ಅನ್ನೋವಂಥ ಕಲ್ಪನೆ ಏನಿದೆಯೋ ಆ ಕಲ್ಪನೆವರೆಗೂ ತರೋವಂಥ ಒಂದು ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ. ಮಾಡೋದಿಲ್ಲ ಅನ್ನೋವಂಥ ಕಲ್ಪನೆಯೇ ಬೇಕಾಗಿಲ್ಲ. 100% ರಾಮರಾಜ್ಯ ಮಾಡ್ತಾರೆ ಅನ್ನೋವಂಥ ಭರವಸೆ ನಮಗಿದೆ. ಆಮೇಲೆ ನಮ್ಮ ಮಕ್ಕಳ ಮುಂದಿನ ದೇಶದ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋವಂಥ ಮಾತುಗಳನ್ನ ಹೇಳ್ತಾ ನನ್ನ ಮಾತು ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಜನ್ಮದಿನಾಚರಣೆಯ ಪ್ರಯುಕ್ತ ಅವರಿಗೆ ಶುಭಾಶಯವನ್ನು ಕೋರ್ತಾ, ನನ್ನದೊಂದು ಚಿಕ್ಕ ಆಶಯ, ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅಂತ ನಾಯಕತ್ವ ತುಂಬ ಹೆಚ್ಚಾಗಿ ಬೇಕಾಗಿರೋದ್ರಿಂದ ಮತ್ತೆ ಅವರು ನಿರಂತರವಾಗಿ ಪ್ರಧಾನಮಂತ್ರಿ ಆಗಿರಲಿ ನಮ್ಮ ದೇಶಕ್ಕೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ವೀಕ್ಷಕರೇ, ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಕ್ಷದವರು ಹಮ್ಮಿಕೊಂಡಿದ್ದಾರೆ. ಅದು ಒಂದು ಭಾಗವಾದರೆ ಜನಸಾಮಾನ್ಯರ ಅನೇಕರು ನಮಗೆ ಅನುಕೂಲ ಆಗಿಲ್ಲ, ಅನಾನುಕೂಲ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನಾನು ಆ ವಿಚಾರಕ್ಕೆ ಯಾವುದಕ್ಕೂ ಹೋಗದಲೇ ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದ ಹಿನ್ನೆಲೆ ಒಳಗೆ ಆಮ್ ಆದ್ಮಿ ಪಾರ್ಟಿಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರು ಕ್ರಿಯಾಶೀಲವಾಗಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸಿರ್ತಕ್ಕಂಥ ಸುದರ್ಶನ್ ಅವರು ನಮ್ಮ ಜೊತೆಲಿದ್ದಾರೆ. ಸುದರ್ಶನ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಹಿನ್ನೆಲೆ ಒಳಗೆ ದೇಶದ ಸ್ಥಿತಿಗತಿಗಳೇನು, ಏನಾಗಿದೆ ಅಂತಕ್ಕಂಥದ್ದು ಮತ್ತು ಜನಸಾಮಾನ್ಯರಿಗೆ ಅನುಕೂಲವಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಅವ್ರ ಮುಂದೆ ಇಡ್ತಾ ಇದ್ದೇನೆ. ಸುದರ್ಶನ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ತುಂಬ ಹೃದಯದ ಸ್ವಾಗತ ಸರ್. ಸರ್, ಮೊದಲನೇದಾಗಿ ನರೇಂದ್ರ ಮೋದಿಯವರ ಜನ್ಮದಿನ, ಆ ಜನ್ಮದಿನವನ್ನು ಆಚರಿಸುವ ಸಂದರ್ಭಗಳಿಗೆ ಭಾರತೀಯ ಜನತಾ ಪಕ್ಷರು ಹೇಳ್ತಾ ಇರ್ತಕ್ಕಂಥದ್ದು, ಇಂತಹ ಪ್ರಧಾನಿ ಇವತ್ತಿನವರೆಗೆ ನಮ್ಮ ದೇಶಕ್ಕೆ ಸಿಕ್ಕಿರಲಿಲ್ಲ, ಒಂದು ರೀತಿಯ ಅತ್ಯುತ್ತಮವಾಗಿರ್ತಕ್ಕಂತಹ ಪ್ರಧಾನಿ ಅಂತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ನಿಮಗೆ ಏನು ಅನಿಸುತ್ತೆ? ನಾನು ನೋಡಿ, ಈಗ ಹೇಳ್ಬೇಕು ಅಂದರೆ ಬಿ ಜೆ ಪಿಯವರು ಅವ್ರ ಹತ್ರ ಇರೋ ಬಂಗಾರನ ನಮ್ಮ ಬಂಗಾರ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ದೇಶದಲ್ಲಿ ಆ ಬಂಗಾರ ಚೆನ್ನಾಗಿಲ್ಲ, ಆ ಬಂಗಾರ ನಮಗೆ ಬೇಕಾಗಿಲ್ಲ ಅನ್ನೋದೇ ಎಷ್ಟೋ ಸಾರ್ವಜನಿಕರ ಅಭಿಪ್ರಾಯ. ಅದು ಬಿ ಜೆ ಪಿಯವರು ಹೇಳ್ಕೊಳ್ಳೋದು ಸಹಜ, ನನ್ನ ಹತ್ರ ಇರೋ ಬಂಗಾರ ತುಂಬ ಚೆನ್ನಾಗಿದೆ, ಒಳ್ಳೆ ಬಂಗಾರ ಅಂತ ಹೇಳ್ತಾರೆ. ಹಾಗೆ ಮೋದಿಯವ್ರ ಬಗ್ಗೆ ಅವರು ವೈಯಕ್ತಿಕವಾಗಿ ಅವ್ರ ಪಾರ್ಟಿ ಪರವಾಗಿ ಅವ್ರು ಹೇಳ್ಕೊತಾರೆ ನಮ್ಮ ಒಳ್ಳೆ ಪ್ರಧಾನಿ ಸಿಕ್ಕಿದ್ರು ಅಂತ. ಆದರೆ ಇಡೀ ಭಾರತ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿ ಏನು ಅಧೋಗತಿಗೆ ತಲುಪಿದೆ, ಇಂಥ ಪ್ರಧಾನಿ ನಮಗೆ ಬೇಕಾಗಿಲ್ಲ ಅನ್ನೋದೇ ಜನಸಾಮಾನ್ಯರಲ್ಲಿ ಹಾಗೂ ನಮ್ಮ ಪಾರ್ಟಿ ಪರವಾಗಿ ನಾವು ಹೇಳೋವಂಥ ಒಂದು ಅಭಿಪ್ರಾಯ. ಅದು ಇಂಥ ಪ್ರಧಾನಿ ಬೇಡ ಸರ್, ನಿಜವಾಗ್ಲೂ ಬೇಡ. ಒಂದು ತುತ್ತು ಅನ್ನಕ್ಕೂ ಇವತ್ತು ಪರದಾಡ್ತಾ ಇದ್ದಾರೆ ದೇಶದ ಜನ. ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಯಾವುದೇ ರೀತಿಯ ಒಂದು ಅವಕಾಶಗಳಿಲ್ಲ. ಇವತ್ತು ನೀವು ನೋಡ್ಬೋದು ಬೆಲೆ ಏರಿಕೆ. ನಾವು ಮಾರ್ಚಿಂದ ನಾವು ಎಷ್ಟು ನೋಡ್ತಾ ಇದ್ದೀವಿ ಬೆಲೆ ಏರಿಕೆ ಅಂದರೆ ಎಲ್ಲದರಲ್ಲೂ, ದಿನಸಿ ಇರ್ಬೋದು, ಪೆಟ್ರೋಲು, ಡೀಸಲು, ಗ್ಯಾಸ್ ಇರ್ಬೋದು,
ಪ್ರತಿಯೊಂದು ಈ ದಿನನಿತ್ಯದ ಅಗತ್ಯ ವಸ್ತುಗಳು ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ಲದಕ್ಕೂ ನಿಜವಾಗ್ಲೂ ನನಗೂ ಎಷ್ಟು ತೊಂದರೆ ಆಗಿದೆ ಅಂದರೆ ನಾನು ಅದು ನಾವು ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು ತೊಂದರೆ. ಆದರೆ ನಮಗಿಂತ ಕಡು ಬಡವರು ಮಧ್ಯಮ ವರ್ಗದವರು ಅವ್ರ ಪರಿಸ್ಥಿತಿ ಯಾವಾಗಿರಬೇಕು ಅಂದರೆ ನಿಜಕ್ಕೂ ಇದೊಂದು ದುರಂತ ಸರ್. ಇದು ಇಂಥ ಪ್ರಧಾನಿ ಈ ಬೇಡ. ನಾನು ಹುಟ್ಟಿ ಬೆಳೆದಾಗಿಂದ ಇಲ್ಲಿವರೆಗೂ ನಾನು ತಿಳುವಳಿಕೆ ಪಟ್ಟು ವಿದ್ಯಾಭ್ಯಾಸ ಮಾಡಿ ಇಲ್ಲಿವರೆಗೂ ನಾನು ಗಮನಿಸಿದಷ್ಟು ಇಂಥ ದುರಂತವಾದಂಥ ಪ್ರಧಾನಿನ ಈ ದೇಶಕ್ಕೆ ಯಾರೂ ಕೊಟ್ಟಿರಲಿಲ್ಲ. ಈ ಭಾಜಪ ಸರ್ಕಾರ ಏನು BJP ಸರ್ಕಾರ ಒಂದು ಪಾರ್ಟಿಯವ್ರು ಕೊಟ್ಟರು ದುರಂತ ಸರ್. ಇನ್ನು ನಮ್ಮ ಭಾರತ ದೇಶಕ್ಕೆ ಇಂಥ ಒಂದು ಪ್ರಧಾನಿ ದುರಂತ ಸರ್. ಅದರಲ್ಲೂ 20 ದಿನಗಳ ಕಾಲ ಇಡೀ ನಮ್ಮ ಭಾರತ ದೇಶದಲ್ಲಿ ಯಾರೂ ಇಂಥ ಹುಟ್ಟಿದ ದಿನವನ್ನು ಆಚರಿಸ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಇಡೀ ನಮ್ಮ ಭಾರತ ರಾಜಕೀಯ ಇತಿಹಾಸದಲ್ಲೇ ಯಾರೂ ಮಾಡಿರಲಿಲ್ಲ. ಅಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇರೋದು ಈ BJP ಪಾರ್ಟಿಯವರು. ಇದು ಅಖಂಡನೀಯ, ಖಂಡಿಸ್ಬೇಕು ಇದನ್ನು. ಇದು ನಿಜವಾಗ್ಲೂ ಅವ್ರಿಗೇನೆ ನಾಚಿಕೆ ಆಗುವಂಥ ವಿಷಯ. 20 ದಿನ ಮಾಡೋವಂಥ ಅವಶ್ಯಕತೆ ಇಲ್ಲ. ಇಂಥ ಪ್ಯಾಂಡಮಿಕ್ ಟೈಮು, ಇಂಥ ಕೊರೋನಾ 2 ವರ್ಷದಿಂದ ಜನಕ್ಕೆ ಉದ್ಯೋಗ ಇಲ್ಲ, ಒಂದೊತ್ತು ತುತ್ತಕ್ಕೂ ಅನ್ನಕ್ಕೂ ಪರದಾಡೋವಂಥ ಪರಿಸ್ಥಿತಿಯಲ್ಲಿ 20 ದಿನ ಅದು 106 ಕೋಟಿ ಇರ್ಬೋದು, ಇಲ್ಲ 1000 ಕೋಟಿ ಇರ್ಬೋದು, ಇವರು ಪ್ರಚಾರಕ್ಕೋಸ್ಕರ ಇವರು ಇದಕ್ಕೋಸ್ಕರ ಇಷ್ಟೊಂದು ಮಾಡೋದು ನನಗೇನೋ ಇದು ಒಳ್ಳೇದಲ್ಲ ಅನಿಸುತ್ತೆ. ಇದನ್ನು ತಿಳ್ಕೊಂಡು ಇದು ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು. 20 ದಿನ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಭಾಳಷ್ಟು ದುಡ್ಡು ಖರ್ಚಾಗುತ್ತೆ, ಸಮಯ ಖರ್ಚಾಗುತ್ತೆ. ಅದಕ್ಕೆ ಅಂತ ಇವರೇನು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ಇನ್ನೊಂದು TV ಕಾರ್ಯಕ್ರಮ, ಪೇಪರ್ ಕಾರ್ಯಕ್ರಮಗಳು, ಇವಕ್ಕೆಲ್ಲ ಭಾಳಷ್ಟು ಹಣ ವ್ಯಯ ಆಗುತ್ತೆ. ಇದು ಬೇಕಾಗಿಲ್ಲ. ಅದೇ ದುಡ್ಡನ್ನ ಬಡ ಜನಸಾಮಾನ್ಯರಿಗೆ ಇಲ್ಲ ಬೆಲೆ ಏರಿಕೆ ಬಗ್ಗೆ ಅದಕ್ಕೆ ವಿನಿಯೋಗ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಸ್ವಂತ ವೈಯಕ್ತಿಕವಾದಂಥ ಅಭಿಪ್ರಾಯ. ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು ಸರ್. ಇನ್ನು ಏನಾನ ಜನಕ್ಕೆ ಒಳ್ಳೊಳ್ಳೆ ಸರ್ವಿಸ್ ಕೊಡಲಿ. ಇವಾಗ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದಾರೆ, ಉಚಿತವಾಗಿ ವ್ಯಾಕ್ಸಿನ್ ಹಾಕ್ಸ್ತಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಲಿ ಅದನ್ನು, ಅದು ಅನುಕೂಲ ಆಗುತ್ತೆ. ಈಗ ಸ್ಟೂಡೆಂಟ್ಗಳು ಎಲ್ಲ ಶಾಲೆಗಳು ತೆರೀತಾ ಇದೆ, ಅವ್ರಿಗೊಂದು 30% ಫೀಸ್ ಕಮ್ಮಿ ಮಾಡೋದ್ರಿಂದ ಇವ್ರು ಹುಟ್ಟೋದ ಹಬ್ಬಕ್ಕೆ ಇದೊಂದು ಮೆಸೇಜ್ ಕೊಟ್ಬಿಟ್ರೆ ಸರ್ ಎಷ್ಟೋ ಪೋಷಕರು ಸಂತೋಷ ಪಡ್ತಾರೆ. ಒಂದು 30% 40% ವಿದ್ಯಾಭ್ಯಾಸದಲ್ಲಿ ಖಾಸಗಿ ಶಾಲೆಯವ್ರಿಗೆ, ಖಾಸಗಿ ಶಾಲೆ ಅನುದಾನ ಶಾಲೆಗಳು ಎಲ್ಲರಿಗೂ ಒಂದು 30-40% ಫೀಸ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಇವ್ರು ಬರ್ತಡೇ ದಿನ ಇದೊಂದು ಮೆಸೇಜ್ ಕೊಟ್ಟರೆ ಎಷ್ಟೋ ಈ ದೇಶದ ಪೋಷಕರು ಇವ್ರಿಗೆ ಒಂದು ಚಿರಋಣಿಯಾಗಿರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ರಾಷ್ಟ್ರದ ಬೇರೆ ಬೇರೆ ದೇಶಗಳು ಈ ಪ್ರಧಾನಿಯನ್ನು ನೋಡುವಷ್ಟರ ಮಟ್ಟಿಗೆ, ಭಾರತದ ನೋಡುವಷ್ಟರ ಮಟ್ಟಿಗೆ, ಇವರೊಂದು ರೀತಿಯ ಜಗದ್ಗುರು ಅನ್ನುವಷ್ಟರ ಮಟ್ಟಿಗೆ ಎಲ್ಲ ದೇಶದವರು ಇಲ್ಲಿ ನೋಡ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯ ಭಾರತೀಯ ಜನತಾ ಪಕ್ಷದವ್ರದ್ದು. ನೀವು ಹೇಳ್ತೀರಿ ಇಂತಹ ಪ್ರಧಾನಿ ಬೇಡ ಅಂತಕ್ಕಂಥದ್ದು. ಅದರೊಳಗೆ 20 ದಿವಸ ಏನು ಬರ್ತ್ಡೇಯನ್ನು ಆಚರಿಸ್ತಾ ಇದ್ದಾರೆ ಅದು ಸರಿಯಲ್ಲ ಅನ್ನುವಂಥ ನಿಮ್ಮ ವಾದ. ಆದರೆ ಅವ್ರು 20 ದಿವಸ ಆಚರಿಸ್ತಾ ಇರತಕ್ಕಂಥದ್ದು ಸರಳವಾಗಿ ಮತ್ತು ಅನೇಕ ಯೋಜನೆಗಳನ್ನು ಇಟ್ಟುಕೊಂಡು ಬಡವರಿಗೆ ತಲುಪಬೇಕು ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಎರಡನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಹಾಗಾದರೆ? ಸರ್ ನೋಡಿ, ಇವರು 2014ರಲ್ಲಿ ಇವರು ಆಯ್ಕೆಯಾಗಿ ಬಂದಾಗ ನಾನು BJPಗೆ ಓಟ್ ಹಾಕಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಸದಾನಂದ ಗೌಡ್ರಿಗೂ ಹಾಕಿದ್ದೀನಿ, ST ಸೋಮಶೇಖರ್ ಅವ್ರಿಗೂ ನಾನು ಅವ್ರ ಪರವಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ. ಕಾಲ ನಂತರ ಬದಲಾದಂಥ ನಂತರ ನೋಡಿದಾಗ ಇವ್ರ ಆಡಳಿತ ವೈಖರಿ, ಇವ್ರ ತಾರತಮ್ಯ, ರಾಜಕೀಯದ ಇಚ್ಛಾಶಕ್ತಿನೇ ಇವರಲ್ಲಿ ಜಾಸ್ತಿ ಬೇರೆ ಥರ ಹೋದಾಗ, ಈ ವಿರೋಧ ಪಕ್ಷನೇ ನಿರ್ಮೂಲ ಮಾಡೋ ಅನ್ನೋ ಮಟ್ಟಕ್ಕೆ ಹೋದಾಗ ಯಾರೂ ಇಂಥದನ್ನೆಲ್ಲ ಸಹಿಸೋಕ್ಕಾಗೋದಿಲ್ಲ. ನಾವು ಭಾಳಷ್ಟು ಏನೋ ಮೋದಿಯವ್ರು ಬಂದು ದೇಶಕ್ಕೆ ಒಳ್ಳೇದು ಮಾಡ್ತಾರೆ, ಏನೋ ಒಂದು ಬದಲಾವಣೆ ಆಗುತ್ತೆ, ಹಿಂದೆ ಇದ್ದಂಥ ಸರ್ಕಾರಗಳಿಗೂ ಈ ಸರ್ಕಾರಕ್ಕೂ ಭಾರಿ ಬದಲಾವಣೆ ಆಗುತ್ತೆ ಅಂತ ನೋಡಿದ್ವಿ. ಆದರೆ ಇವರು ವೈಯಕ್ತಿಕವಾಗಿ ಇವ್ರು ಬೆಳೀತಾ ಇದ್ದಾರೆ ಹೊರತು, ಇವ್ರ ಪಾರ್ಟಿ ಬೆಳೀತಾ ಇದೆ ಹೊರತು ಜನಸಾಮಾನ್ಯರ ಕುಂದುಕೊರತೆಗಳನ್ನು ಆಲಿಸೋಷ್ಟು ಶಕ್ತಿ ಸಾಮರ್ಥ್ಯ ಇವ್ರಿಗೆ ಯಾರ್ದು ಇಲ್ಲ. ಇವ್ರ ವಿರುದ್ಧವಾಗಿ ಹೋದರೆ ಬೇರೆ ಥರ ಏನಾದರೂ ಒಂದೊಂದು IT ED ಬೇರೆ ಥರ ಒಂದು ಕಾರ್ಯರೂಪಕ್ಕೆ ಕೆಲಸ ತೊಗೊತಾರೆ, ಇವ್ರನ್ನ ವಿರುದ್ಧವಾಗಿ ಬರೋವಂಥವ್ರನ್ನ ಹಂಗೆ ಅಮುಕ್ತಾರೆ. ಹೀಗಾಗಿ ಇವರು ನನಗೇನೋ ಅಂತ ಹೇಳ್ಕೊಳ್ಳೋ ಅಂಥದ್ದು ಜನಗಳಿಗೆ, ಇವರು ಹುಟ್ಟುಹಬ್ಬದ ದಿನ ಒಂದು ಕಾರ್ಯಕ್ರಮಗಳು ಮಾಡ್ತೀವಿ, ಜನಕ್ಕೆ ತಲುಪಿಸ್ತೀವಿ ಅನ್ನೋದು 2014ರಿಂದ ಈಗ 2021 ತನಕ ಯಾವ ಕಾರ್ಯಕ್ರಮ ತಲುಪಿದೆ? ಇವ್ರು ಮಾಡಿರೋವಂಥ ಕಾರ್ಯಕ್ರಮ ಒಂದಾದರೂ ನಮಗೆ ಉದಾಹರಣೆ ತೋರಿಸಿ ನಾನು ಹೇಳ್ತೀನಿ. ಯಾವುದಾನ ಒಂದು ಉದಾಹರಣೆ, ಇಂಥ ಕಾರ್ಯಕ್ರಮ ಇಂಥ ಬಡವ್ರಿಗೆ ಹಿಂಗೆ ಸೇರಿತು, ಇಂಥ ರೈತರಿಗೆ ಹಿಂಗೆ ಸೇರಿತು, ಇಂಥ ಒಂದು ಕಾರ್ಯಕ್ರಮ ಇಂಥ ಅಂಗವಿಕಲರಿಗೆ ಸೇರಿತು, ಇಂಥ ಒಂದು ವಿದ್ಯಾರ್ಥಿಗೆ ಸೇರಿತು ಅಂತ ಒಂದು ಕಾರ್ಯಕ್ರಮ ತೋರಿಸ್ಲಿ ಸರ್ ನೋಡೋಣ. 20 ಲಕ್ಷ ಕೋಟಿ ಎಲ್ಲೋಯ್ತು ಸರ್? ಆ ಗಾಡಿ ಇನ್ನೂ ಗೊತ್ತಾಯ್ತೋ ಗೊತ್ತಿಲ್ವೋ ಇಲ್ಲೋ ಗೊತ್ತಿಲ್ಲ, ಕರ್ನಾಟಕಕ್ಕೆ ಡೆಲ್ಲಿಯಿಂದ ಆ ಗಾಡಿ ಎಲ್ಲನೂ ಅಪ್ಸೈಡ್ ಆಗೋಗ್ಬಿಟ್ಟಿರಬೇಕು. ಆ 20 ಲಕ್ಷ ಕೋಟಿ, ನಾನು ಒಬ್ಬ ಬಿಸ್ನೆಸ್ ಮ್ಯಾನು, ನಾನು ಒಬ್ಬ ಟ್ರಾವೆಲ್ಸ್ ನಡೆಸ್ತೀನಿ, ನಾನು ಕೇಳಿದ್ರೆ ಬ್ಯಾಂಕಲ್ಲಿ ಇನ್ನೂ ಬಂದಿಲ್ಲ ಅಂತಾರೆ. ನಾನು ಒಂದು 5 ಲಕ್ಷ ತೊಗೊಳ್ಳೋಣ, ಬಿಸ್ನೆಸ್ ಮಾಡೋಣ, 20 ಲಕ್ಷದ ಕೋಟಿದು ಆಫರ್ ಮಾಡಿದರು. ನೋಡಿದ್ರೆ ಇವತ್ತವರೆಗೂ ಅದು ತಲುಪಿಲ್ಲ ನಮಗೆ. ಏನೋ ಕೆಲವ್ರಿಗೆ ತಲುಪಿರ್ಬೋದು, ನಮ್ಮಂಥವ್ರಿಗಂತೂ ತಲುಪಿಲ್ಲ ಸರ್. ಇದರಿಂದ ಏನೋ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ದೇಶದ ಏಳಿಗೆ
ಮಾಡಲಿ ಸರ್, ನಾವೇನು ಯಾರೂ ಬೇಡ ಅನ್ನಲ್ಲ. ತಾರತಮ್ಯ ನಮ್ಮಲ್ಲಿ ಯಾರೋ ಯಾವ ಪಾರ್ಟಿಯವರು ತಾರತಮ್ಯ ಮಾಡಲ್ಲ. ಆದರೆ ದೇಶದ ಏಳಿಗೆ ಕುಂಠಿತ ಆಗ್ತಾ ಇದೆ. ನಾವು ಎಲ್ಲೇ ಹೋಗಿ ಪ್ರಚಾರ ತಗೊಬರೋದ್ರಿಂದ ಯಾವುದೇ ರೀತಿಯ ಅನುಕೂಲ ಇಲ್ಲ. ಇದು ನಾನು ಭಾರತ ದೇಶದ ಪ್ರತಿನಿಧಿ ಅಂತ ಹೋಗಿ ಬೇರೆ ದೇಶದಲ್ಲಿ ಪ್ರಚಾರ ಕೊಟ್ಬಿಟ್ಟು ಬರೋದ್ರಿಂದ ಯಾವುದೇ ರೀತಿ ಅನುಕೂಲನೂ ಆಗಲ್ಲ, ಅದೇನೂ ಆಗಲ್ಲ. ನಮ್ಮ ದೇಶನ ಸೂಪರ್ ದೇಶ ಮಾಡ್ಬೇಕು ಸರ್. ಇವತ್ತು ನೀವು ಚೈನಾ ತೊಗೊಳ್ಳಿ, ರಷ್ಯಾ ತೊಗೊಳ್ಳಿ, ಅವರು 30 ವರ್ಷ ಟೆಕ್ನಾಲಜಿ ಮಡಿಕೊಂಡಿದ್ದಾರೆ. ನಮ್ಮ ದೇಶನ ಹಿಂಗೆ ಮಾಡಬೇಕು, ನಮ್ಮ ದೇಶನ ಆ ರೀತಿ ಬೆಳೆಸಬೇಕು. ಅದಕ್ಕೆ ಅವೆಲ್ಲ ಮುಂದುವರೆದ ದೇಶಗಳು ಆಗ್ಬಿಟ್ಟು. ನಮ್ಮಲ್ಲೂ 5 ವರ್ಷಕ್ಕೊಂದ್ಸರಿ ಚುನಾವಣೆ ಮಾಡ್ತಾರೆ. 5 ವರ್ಷಕ್ಕೊಂದ್ಸರಿ ಚುನಾವಣೆ ಮಾಡೋದನ್ನ ಬ್ಯಾನ್ ಮಾಡಬೇಕು. 30 ವರ್ಷಕ್ಕೊಂದ್ಸರಿ ಚುನಾವಣೆ ಮಾಡಬೇಕು. ಒಬ್ಬನೇ ಆಯ್ಕೆ ಆಯ್ತಾನೆ, ಭಯ ಭಕ್ತಿ ಇರ್ತದೆ, ನೀಟಾಗಿ ಸರ್ಕಾರ ನೋಡ್ಕೊಂಡು ಹೋಗುತ್ತೆ. ಈ 5 ವರ್ಷಕ್ಕೆ ಏನಾಯ್ತಾನೆ, ನಾನು 5 ವರ್ಷಕ್ಕೆ ಬರ್ತೀನಲ್ವಾ, ಕೊಳ್ಳೆ ಹೊಡಿಬೇಕು, ತಿರ್ಗಾ ನಾನು ಆಯ್ಕೆ ಆಗಬೇಕು, ಆ ಕೆಲಸ ಮಾಡಬೇಕು, ಇದು ಮಾಡಬೇಕು, ಏನಾನೋ ಒಂದು ಹುಡುಕ್ತಾ ಇರ್ತಾರೆ. 5 ವರ್ಷಕ್ಕೆ ಮತ್ತೆ ಆಯ್ಕೆ ಆಗಬೇಕಲ್ಲ, ಇವರು ಭ್ರಷ್ಟಾಚಾರ ಮಾಡಲೇಬೇಕಲ್ಲ, ಮೇಲ್ ಬರಲೇಬೇಕಲ್ಲ. ಹಂಗಾಗಿ ನೋಡಿ, ಕಮ್ಯುನಿಸ್ಟು ಯಾವುದು ಚೈನಾದಲ್ಲಿ ಒಬ್ಬನೇ ಅಧಿಕಾರಿ, ಒಬ್ಬನೇ ಪ್ರಧಾನಮಂತ್ರಿ, ಅವ್ನು 30 ವರ್ಷ ಆಗಲಿ ಅವನೇ ಪ್ರಧಾನಮಂತ್ರಿ. ರಷ್ಯಾದಲ್ಲೂ ಅಷ್ಟೇ ಅದೇ ಸಿಸ್ಟಮ್ಮು. ಇಲ್ಲೂ ಬಂದ್ಬಿಡ್ಲಿ ಸರ್, ಈ ಭ್ರಷ್ಟಾಚಾರ ಅನ್ನೋದೇ ಇರಲ್ಲ, ಈ ತಾರತಮ್ಯ ಅನ್ನೋದಿರಲ್ಲ, ನಮ್ಮ ದೇಶ ಭಾಳ ಉದ್ಧಾರ ಆಗ್ಬಿಡುತ್ತೆ. ಇದು ನನ್ನ ಅಭಿಪ್ರಾಯ. ಕಡೆಯದಾಗಿ ನರೇಂದ್ರ ಮೋದಿ ಅವರಿಗೆ, ಅವರು ನೋಡ್ತಕ್ಕಂಥ ವಿಚಾರ ಬೇರೆ ಇರ್ಬೋದು, ನರೇಂದ್ರ ಮೋದಿ ಅವರಿಗೆ ನೀವು ಏನೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವ್ರ ಬರ್ತ್ಡೇ ಸಂದರ್ಭದೊಳಗೆ? ಸರ್, ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪ್ರತಿನಿಧಿಸ್ತಿದ್ದಾರೆ. ಅವ್ರಿಗೆ ಇಂಥ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾವು ಬೇರೆ ರೀತಿ ಅರ್ಥ ಕಲ್ಪಿಸೋದು ಬೇಡ. ಅವರು ಹುಟ್ಟುಹಬ್ಬಕ್ಕೆ ನನ್ನ ಒಂದು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ. ಆದರೆ ಇಂಥ ಸಂದರ್ಭದಲ್ಲಿ ಅವ್ರ ದೇಶದ ಆಗು ಹೋಗುಗಳ ಬಗ್ಗೆ ಭಾಳ ತಿಳ್ಕೊಂಡು, ಭಾಳ ಅರ್ಥ ಮಾಡಿಕೊಂಡು, ಇನ್ಮುಂದೇನಾದರೂ ಹಿಂದೆ ಬಿಟ್ಬಿಡಿ, ಇನ್ಮುಂದೇನಾದರೂ ತಿಳ್ಕೊಂಡು ದೇಶನ ಮುನ್ನಡೆಸಿಕೊಂಡು ಈ ನಮ್ಮ ಭಾರತ ದೇಶದಲ್ಲಿರೋವಂಥ ಜನಸಾಮಾನ್ಯರಿಗನ ಕಷ್ಟನ ಆಲಿಸಿ ಅವ್ರನ್ನ ಮೇಲ್ ತರುವಂಥ ಪ್ರಯತ್ನಗಳನ್ನು ಮಾಡಲಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಕೊಡಲಿ, ಕೆಲಸಗಳು ಕೊಡಲಿ, ವಿದ್ಯಾಭ್ಯಾಸ ಕೊಡಲಿ, ಉದ್ಯೋಗ ಕೊಡಲಿ, ತನ್ನ ತಿನ್ನೋದಕ್ಕೆ ದುಡಿಮೆ ಸಿಕ್ಕಲಿ ಸರ್. ಅಷ್ಟೇ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡೋದು. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ನರೇಂದ್ರ ಮೋದಿಯವರ ಜನ್ಮದಿನದ ಹಿನ್ನೆಲೆಯೊಳಗೆ ಆಪ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರು ಹಾಗೂ ಯುವಕರಿಗೆ ತಮ್ಮದೇ ಆಗಿರ್ತಕ್ಕಂತಹ ಒಂದಷ್ಟು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಸುದರ್ಶನ್ ಅವರು. ಅವ್ರು ಹೇಳಿರ್ತಕ್ಕಂಥ ಇಂತಹ ಪ್ರಧಾನಿ ನಿಮಗೆ ಬೇಡವೇ ಬೇಡ ಅನ್ನುವಂಥರ ಜೊತೆಗೆ ಕಡೆದಾಗ ಒಂದು ಮಾತನ್ನು ಹೇಳಿದ್ರು, ಇನ್ನು ಮುಂದಾದರೂ ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡಿ, ಜನಸಾಮಾನ್ಯರು ಬದುಕುವಂತಹ ಕೆಲಸವನ್ನು ಮಾಡಲಿ. ಹೊಟ್ಟೆಗೋಸ್ಕರವಾಗಿ ಹಿಟ್ಟಿಲ್ಲದೆ ಸಾಯ್ತಿರ್ತಕ್ಕಂಥ ಅನೇಕರಿದ್ದಾರೆ. ಅವರು ಹೊಟ್ಟೆಗೆ ಹಿಟ್ಟು ಸಿಗಬೇಕು, ಕೈಗೆ ಕೆಲಸ ಸಿಗಬೇಕು, ಅದರತ್ತ ಗಮನ ಹರಿಸಲಿ. ಕೇವಲ ಪ್ರಚಾರದಿಂದ ಯಾವುದೇ ಸಾಧ್ಯವಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ನಾಗರಿಕ ಬಂಧುಗಳಿಗೆ 71ನೇ ನಮ್ಮ ದೇಶದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಯಶವಂತಪುರ ಕ್ಷೇತ್ರದ ಕೆಂಗೇರಿ 159ನೇ ವಾರ್ಡ್ ವತಿಯಿಂದ ಎಲ್ಲರೂ ಅವರಿಗೆ ಒಂದು ಶುಭಾಶಯಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಮೋದಿಯವರು ಭಾಳ ಅಭಿವೃದ್ಧಿ ಕೆಲಸಗಳಲ್ಲಿ ಈ ದೇಶನ ಅಭಿವೃದ್ಧಿತ ಭಾಳ ಅನುಕೂಲವಾಗಿ ಸಾರ್ವಜನಿಕವಾಗಿ ಎಲ್ಲ ಒಳ್ಳೇದು ಮಾಡೋದಕ್ಕೆ ಅವರು ಭಾಳಷ್ಟು ಶ್ರಮವಹಿಸಿ ಮಾಡ್ತಾಯಿದ್ದಾರೆ. ಈ ದೇಶದಲ್ಲಿ ಎಲ್ಲ ಆಗುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಿದ್ದಾರೆ. ಕರೋನಾ ಬಗ್ಗೆ ಆ ಔಷಧಿನ ಎಲ್ಲ 130 ಕೋಟಿ ಜನಕ್ಕೆ, 70 ಕೋಟಿ ಜನಕ್ಕೆ ಒಳ್ಳೆಯ ಅವಕಾಶನ ಮಾಡಿಕೊಟ್ಟವ್ರೆ. ನಾವು ಈ ಕೆಂಗೇರಿ ಭಾಗದಿಂದ, ಯಶವಂತಪುರ ಭಾಗದಿಂದ ಹಾಗೂ ನಮ್ಮ ನಾಯಕರಾದ ಎಸ್ ಟಿ ಸೋಮಶೇಖರ್ ಅವರ ಭಾಳ ಅದ್ಧೂರಿಯಾಗಿ ಈ ಕರೋನಾ ವೈರಸ್ಗೆ ಲಸಿಕೆ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಿಂದ ನಡೆಸ್ತಾ ಇದ್ದಾರೆ. ನಾವು ಈ ಕ್ಷೇತ್ರದ ಶಾಸಕರು, ಸಚಿವರು ಎಸ್ ಟಿ ಸೋಮಶೇಖರ್ ಅವರು ಈ ಲಸಿಕೆ ಕಾರ್ಯಕ್ರಮದಲ್ಲಿ ಭಾಳ ಅದ್ಭುತವಾಗಿ ನಮ್ಮ ಯಶವಂತಪುರ ಕ್ಷೇತ್ರದ ಕೆಂಗೇರಿ ವಾರ್ಡ್ಗೆ ಭಾಳ ಅದ್ಭುತವಾಗಿ ಲಸಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಇವರಿಗೆ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾನು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ದೇಶವನ್ನು ಅಭಿವೃದ್ಧಿಯಿಂದ ಕೊಂಡೊಯ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಸಹಕರಿಸಬೇಕಂತೂ ನಾನು ಈ ಮೂಲಕ ಕೆಂಗೇರಿ ವಾರ್ಡಿಂದ ನಾನು ಕೇಳ್ಕೊತಾ ಇದ್ದೀನಿ. ಭಾರತದ ಪ್ರಧಾನಮಂತ್ರಿ ಆದಂತಹ ಶ್ರೀಯುತ ನರೇಂದ್ರ ಮೋದಿಯವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾಳಿನ ವಿವಿಧೆಡೆ ಲಸಿಕಾ ಕಾರ್ಯಕ್ರಮ ಅಭಿಯಾನ ನಡೀತದೆ. ಎಲ್ಲ ಕಾರ್ಯಕರ್ತರು, ಮುಖಂಡರು ಈ ಕಾರ್ಯಕ್ರಮ ಭಾಗವಹಿಸಬೇಕು. ಹಾಗೆ ಎಲ್ಲ ಸಾರ್ವಜನಿಕರು ಈ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ನರೇಂದ್ರ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಾರತದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಹುಟ್ಟುಹಬ್ಬಕ್ಕೆ ವ್ಯಾಕ್ಸಿನ್ 30 ಲಕ್ಷ ವ್ಯಾಕ್ಸಿನನ್ನು ಏರ್ಪಡಿಸಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ. ಅದರಿಂದ ಎಲ್ಲರೂ ಬಂದು ವ್ಯಾಕ್ಸಿನ್ ಹಾಕ್ಕೊಬೇಕು ಅಂತ ತಮ್ಮಲ್ಲಿ ಮನವಿ.
ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಪ್ರಕಾಶ್ ಅಂತೇಳಿ ಎಮ್ ಗೆ ಪುರ ವಾರ್ಡ್ ಅಧ್ಯಕ್ಷ. ನಾಳೆ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಯಶವಂತಪುರ ವಾರ್ಡ್ನಲ್ಲಿ, ಯಶವಂತಪುರ ಕ್ಷೇತ್ರದ ಎಮ್ ಗೆ ಪುರ ವಾರ್ಡ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 17ನೇ ತಾರೀಕಿಂದ 5ನೇ ತಾರೀಕುವರೆಗೂ ನಮ್ಮ ಎಮ್ ಗೆ ಪುರ ವಾರ್ಡ್ನಲ್ಲಿ ವಿವಿಧ ಮೋರ್ಚಾಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ವ್ಯಾಕ್ಸಿನೇಷನ್ ಶಿಬಿರ ಮಾಡ್ತಾಯಿದ್ದೀವಿ. ಅಂದರೆ ಈಗಾಗಲೇ ಸಾಕಷ್ಟು ವ್ಯಾಕ್ಸಿನೇಷನ್ ಶಿಬಿರಗಳನ್ನು ಮಾಡಿದ್ದೇವೆ. ಆದರೂ ಸಹ ಅಂತಿಮವಾಗಿ 100ಕ್ಕೆ 100ರಷ್ಟು ವ್ಯಾಕ್ಸಿನೇಷನ್ ಕೊಡುವ ಪ್ರಯತ್ನ ಮೂಲಕ ನಾಳೆ ಕೂಡ ಒಂದು ವ್ಯಾಕ್ಸಿನೇಷನ್ ಶಿಬಿರ 6 ಸ್ಥಳಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಾದ ನಂತರ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಾದಂತಹ ಮಹಿಳೆಯರ ಕಲ್ಯಾಣ ಯೋಜನೆಗಳಂತಹ ಸರ್ವಶಿಕ್ಷಣ ಅಭಿಯಾನ, ಆವಾಸ್ ಯೋಜನೆ, ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಸ್ವಚ್ಛತಾ ಅಭಿಯಾನ, ಅದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಇನ್ನೂ ಅನೇಕ ಯೋಜನೆಗಳಿದೆಯಂತ CIE, NRC ಇಂಥ ಯೋಜನೆಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೇವೆ. ನಮ್ಮ ಎಮ್ ಗೆ ಪುರ ವಾರ್ಡ್ನಲ್ಲಿ ಟೋಟಲ್ ಆಗಿ ಒಂದು 7-8 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇಶ ಕಂಡಂಥ ಶ್ರೇಷ್ಠ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಈ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸುಮಾರು 9 ದಿನಗಳ ಕಾಲ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ. ನಾನು ಏರೋಳಿ ವಾರ್ಡ್ ಅಧ್ಯಕ್ಷ ರವಿಶಂಕರ್ ಅಂತ, ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ಹೇಮವರಿದ್ದಾರೆ, ಹಾಗೂ ನಮ್ಮ SC ಮೋರ್ಚಾ ಅಧ್ಯಕ್ಷರಾದಂಥ ಹನುಮಂತರಾಯಪ್ಪವರಿದ್ದಾರೆ, ಹಾಗೂ ನಮ್ಮ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆದಂಥ ಶಿವಕುಮಾರ್ ಇದ್ದಾರೆ, ಹೇಮಂತ್ ಕುಮಾರ್ ಇದ್ದಾರೆ. ನಾವೆಲ್ಲ ಸೇರಿ ನಮ್ಮ ಏರೋಳಿ ವಾರ್ಡ್ ನಂಬರ್ 72ನಲ್ಲಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದನ್ನು ಯಶಸ್ವಿಯಾಗಿ ನಾವು ನೆರವೇರಿಸ್ತೀವಿ. ಮತ್ತೊಮ್ಮೆ ನಮ್ಮ ಏರೋಳಿ ವಾರ್ಡಿನ ಪ್ರಯುಕ್ತ ನರೇಂದ್ರ ಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ಏರೋಳಿ ವಾರ್ಡ್ನ ಪ್ರಧಾನ ಕಾರ್ಯದರ್ಶಿಯಾದ ಹೇಮಾ ನಂದು. ನರೇಂದ್ರ ಮೋದಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಏರೋಳಿ ವಾರ್ಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ 9 ಕಡೆ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಯಾರಿಗೆ ವ್ಯಾಕ್ಸಿನ್ ಆಗಿಲ್ಲ ಅನ್ನೋದನ್ನ ತಿಳ್ಕೊಂಡು ಅದನ್ನು ಲಿಸ್ಟ್ ಮಾಡಿ ವ್ಯಾಕ್ಸಿನ್ನ ಪ್ರತಿಯೊಬ್ಬರೂ ತಲುಪೋ ರೀತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.